ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸ್ಪೋರ್ಟ್ಸ್ ಡೇದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಅದನ್ನು ಅಮ್ಮ ಕ್ಯಾಪ್ಚರ್ ಮಾಡ್ಕೊಂಡು ಅಪ್ಲೋಡ್ ಮಾಡುತ್ತೆ. ಏನಾದ್ರು ಅದು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಆಮೇಲೆ ಅಮ್ಮಗೆ ಅದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸ್ಪೋರ್ಟ್ಸ್ ಡೇ ಇರೋದ್ರಿಂದ ಬಂದಿದ್ದೀವಿ ನಾವು. ಈಗ ಇಲ್ಲಿ ಇನ್ನೂ ಪೇರೆಂಟ್ಸ್ ಎಲ್ಲ ಬಂದಿಲ್ಲ ಅಂತಂದೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ ಏನೇನೆಲ್ಲ ಆಗುತ್ತೆ ಅಂತ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರಾರ್ಥನಾ ಗೀತೆನ ಹಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾನು ಈ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟು ಹಾಕಿದ್ದೆ. ಅಲ್ಲಿ ನನ್ನ ಮಗ ಡ್ಯಾನ್ಸ್ ಮಾಡಿದ್ದ. ಒಂದು ಜೈ ಹೋ ಸಾಂಗು, ಆಮೇಲೆ ಇನ್ನೊಂದು ಸ್ಪೋರ್ಟ್ಸ್ದು ಪ್ರಾಪರ್ಟಿ ರೌಂಡ್ ಇತ್ತು. ಒಂದು ಪ್ರಾಪರ್ಟಿ ರೌಂಡಲ್ಲಿ ಬಾಲನ್ನು ಇಟ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡೋದಿತ್ತು. ಆ ಡ್ಯಾನ್ಸಲ್ಲಿ ಒಂದು ಸಾಂಗ್ ಬರ್ತಾಯಿತ್ತು. ಅದನ್ನು ಕೂಡ ನಾನು ಎಡಿಟ್ ಮಾಡ್ದೇ, ವಾಯ್ಸ್ ಓವರ್ ಕೊಡ್ದೇ ಅಪ್ಲೋಡ್ ಮಾಡಿದ್ದೆ. ಆ ಥರ ಅಪ್ಲೋಡ್ ಮಾಡೋದ್ರಿಂದ ಅದು ಕಾಪಿರೈಟ್ ವಿಡಿಯೋ ಆ ಥರ ಎಲ್ಲ ಇದು ಹಾಕೋಂಗಿಲ್ಲ ಅನ್ನೋದು ಬಂತು. ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಅಲ್ಲಿಂದ ಗೆಸ್ಟ್ಗಳನ್ನ ಕರ್ಕೊಬರ್ತಾ ಇದ್ದಾರೆ. ಪ್ರಿನ್ಸಿಪಲ್ ಮಂಜುನಾಥ್ ಸರ್ ಹಾಗೆ ಪ್ರೀತಿ ಮ್ಯಾಮ್ ಇಬ್ಬರೂ ಕೂಡ. ಆ ಹುಲಿ ವೇಷ ಹಾಕಿರೋರು ಸ್ಟೂಡೆಂಟ್ಗಳೇ. ನಾನು ವಾಯ್ಸ್ ಓವರ್ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅಲ್ಲೆಲ್ಲ ಏನೇನು ನಡೀತಾ ಇತ್ತು ಅದನ್ನು ಹಾಗೇ ಇರಲಿ ಅಂತೇಳ್ಬಿಟ್ಟು ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂಥೇಳಿ ಹಾಗೇ ಅಪ್ಲೋಡ್ ಮಾಡಿದ್ದೆ. ಬಟ್ ಆದರೆ ಅದು ಯಾಕೆ ಆ ಥರ ಕಾಪಿರೈಟಿಂಗ್ ಎಲ್ಲ ಬಂತು ಅನ್ನೋದು ಗೊತ್ತಾಗಲಿಲ್ಲ. ಅದೇ ಮ್ಯೂಸಿಕ್ ಎಲ್ಲ ರೆಹಮಾನ್ ಎಲ್ಲ ಹೇಳಿರೋದು. ಹಾಗಾಗಿ ಆ ಸಾಂಗ್ ಅಪ್ಲೋಡ್ ಮಾಡೋಂಗಿಲ್ಲ ಅಂತೇಳುವಂತು. ನೋಡಿ ಫ್ರೆಂಡ್ಸ್, ಈಗ ಜ್ಯೋತಿ ತಗೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ಜೂನಿಯರ್ ಮಕ್ಕಳೇ ತಗೊಂಡೋಗ್ತಾ ಇರೋದು. ಸ್ಪೋರ್ಟ್ಸ್ ಬಂದುಬಿಟ್ಟು ಒಂದು ಬೇರೆ ಗ್ರೌಂಡಲ್ಲಿ ಇಟ್ಟಿದ್ರು ಇದನ್ನು, ಸ್ಪೋರ್ಟ್ಸ್ನ. ಖೇಲಥಾನ್ ಜೂನಿಯರ್ ಸ್ಪೋರ್ಟ್ಸ್ ಡೇ ಅಂಥೇಳಿ ನೇಮ್ ಕೊಟ್ಟಿದ್ರು. ನೋಡಿ, ಚಿಕ್ಕ ಮಕ್ಕಳೇ ಜ್ಯೋತಿನ ಯಾವ ಥರ ಇಟ್ಕೊಂಡು ಹೋಗ್ತಿದ್ದಾರೆ. ಈಗ ಜ್ಯೋತಿನ ಅಲ್ಲಿ ಹಚ್ಬಿಟ್ಟು ನೆಕ್ಸ್ಟು ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಇದಾದ ನಂತರ ಮಕ್ಕಳೆಲ್ಲ ಪ್ರಾಮಿಸ್ ಮಾಡ್ತಾರಲ್ವ, ಅಂದರೆ ಈ ಸ್ಪೋರ್ಟ್ಸ್ ಎಲ್ಲ ಆಟ ಆಡುವಾಗ ಯಾವುದೇ ಥರದ ರೂಲ್ಸ್ ಎಲ್ಲ ರೆಗ್ಯುಲೇಷನ್ಸ್ಗಳು ಏನೇನು ಇರ್ತವೆ ಅವೆಲ್ಲನ ಮಿಸ್ ಮಾಡಲ್ಲ, ಪಾಲಿಸ್ತೀವಿ ಅಂತಂದೇಳಿ ಮಾಸ್ಪಿಟಿ ಮಾಡಿಕೊಂಡು ಎಲ್ಲ ಮಕ್ಕಳು ಪ್ರಿ ಕೆ ಜಿಯಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಇದ್ದಾವೆ ಮಕ್ಕಳು. ಈಗ ನೋಡಿ, ಪ್ರಾಮಿಸ್ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು. ಇದಾದ ನಂತರ ಇಲ್ಲಿ ಕ್ರಿಕೆಟು, ಹಾಕಿ, ಕಬಡ್ಡಿ ಹಾಗೆಯೇ ಇನ್ನು ಕೆಲವೊಂದು ಗೇಮ್ಸ್ಗಳೆಲ್ಲ ಇದ್ದಾವಲ್ಲ ಅವನ್ನೆಲ್ಲ ಸ್ವಲ್ಪನೇ ತೋರಿಸ್ತಾ ಇದ್ದಾರೆ. ಈ ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿದರು. ಇದು ಕಬಡ್ಡಿ ಆಟ ಆಡಿ ತೋರಿಸ್ತಿದ್ದಾರೆ. ಈಗ ನೆಕ್ಸ್ಟು ಪ್ರಿ ಕೆ ಜಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಎಲ್ ಕೆ ಜಿ, ಯು ಕೆ ಜಿ. ಇದು ನನ್ನ ಮಗನ ಡ್ಯಾನ್ಸು. ತುಂಬ ಚೆನ್ನಾಗಿತ್ತು ಸಾಂಗ್ ಎಲ್ಲನ. ಅದು ಸಾಂಗ್ ಹಾಕಿದ್ರೇ ಚೆನ್ನಾಗಿರೋದು ಅನಿಸುತ್ತೆ. ಆದರೆ ಏನು ಮಾಡೋದು, ಕಾಪಿರೈಟ್ ಆಗುತ್ತಲ್ವ. ಹಾಗಾಗಿ ಆ ಸಾಂಗ್ನ ನಾನು ತೆಗೆದುಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಮಕ್ಕಳೆಲ್ಲ. ಇಲ್ಲಿ ಈಗ ಗೇಮ್ ಆಡಿಸೋದಕ್ಕೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಆ ಕಡೆ ಪ್ರಿ ಕೆ ಜಿ ಮಕ್ಕಳು, ಹಾಗೆಯೇ ಇಲ್ಲಿ ಯು ಕೆ ಜಿ ಹಾಗೆಯೇ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರೆ. ಈಗ ಇಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರನ್ನು ಇವಾಗ ಕರ್ಕೊಂಡೋಗೋದಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಚಿರು, ಆಲ್ ದಿ ಬೆಸ್ಟ್.
ಕ್ಯಾಂಗರೋ ಜಂಪಿಂಗ್ ಗೇಮ್ ಆಗ್ತಿದ್ದೀನಿ ಫ್ರೆಂಡ್ಸ್. ನೋಡೋಣ ಬನ್ನಿ ವಿನ್ ಆಗ್ತಾನೆ ಏನಾಗುತ್ತೆ ಅಂತೇಳಿ. ಇಲ್ಲ ಥರ್ಡ್ ಫಸ್ಟ್ ಶೈನ್. ಸೆಕೆಂಡ್ ಈಸ್ ಕಂದ. ಥರ್ಡ್ ಈಸ್ ಜಸ್ವಿತ್. ಓಡು 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 ಬಾಲ್ ಹಿಡ್ಕೊಂಡು ಬರ್ಲಿ ಜೋರ ಚಪ್ಪಾಳೆ ನಮ್ಮ ಶೈನ್ ಅವ್ರಿಗೆ. ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಗೋಸ್ ಟು ಸ್ಕಂದ. ಥರ್ಡ್ ಪ್ಲೇಸ್ ಗೋ. ಇದು ನೆಕ್ಸ್ಟ್ ಗೇಮು ರಿಲೇ ಇದೆ, ಹಾಗಾಗಿ ಎಲ್ಲ ಡಿಸ್ಕಷನ್ ಮಾಡ್ತಿದ್ದಾರೆ. ನಮಗೆ ನಮ್ಮ ಟೀಮೇ ಫಸ್ಟ್ ಬರಬೇಕು, ನಾವೇ ವಿನ್ ಆಗಬೇಕು ಅಂತ ಹೇಳ್ಬಿಟ್ಟು. ಈಗ ಬಿ ಸೆಕ್ಷನ್ ಬಾಯ್ಸ್ ನ ಬಿಡಿ ಸರ್. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ತುಂಬಾ ಗೇಮ್ಗಳನ್ನೆಲ್ಲ ಆಡಿಸಿದ್ರು, ಅವನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.